ನಮಸ್ಕಾರ. ಸಮಸ್ತ ಸಂಹಿತ ಚಾನೆಲ್ಗೆ ಸ್ವಾಗತ. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಈ ಹೆಸರನ್ನು ಕೇಳಿದ ತಕ್ಷಣ ಎಲ್ಲ ಭಾರತೀಯರಲ್ಲಿ ಒಂದು ಹೆಮ್ಮೆಯ ಭಾವನೆ ಮೂಡುತ್ತದೆ. ಈ ಸಂಸ್ಥೆಯಲ್ಲಿ ಒಂದು ಭಾಗವಾಗಬೇಕು ಎಂದು ಎಲ್ಲ ಇಂಜಿನಿಯರ್ಗಳಿಗೆ ಒಂದಲ್ಲ ಒಂದು ಸಲ ಜೀವನದಲ್ಲಿ ಅನಿಸಿರುತ್ತೆ. ಈ ಸಂಸ್ಥೆಯನ್ನು ಜಾಯಿನ್ ಆಗಿ ಸೈಂಟಿಸ್ಟ್ ಆಗಬೇಕು, ರಿಸರ್ಚಲ್ಲಿರಬೇಕು ಅಂತ ಒಂದಲ್ಲ ಒಂದು ಸಲ ಇಂಜಿನಿಯರ್ಗಳಿಗೆ ಈ ಭಾವನೆ ಬಂದಿರುತ್ತೆ. ಈ ಸಂಸ್ಥೆಯ ಭಾಗವಾಗಲು ಇಸ್ರೋ ಕೇಂದ್ರೀಕೃತ ನೇಮಕಾತಿ ಮಂಡಳಿ, ಇಸ್ರೋ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಬೋರ್ಡ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಗಳಿಗೆ, ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗಳಿಗೆ ವಿಜ್ಞಾನಿ ಅಥವಾ ಇಂಜಿನಿಯರ್ ಸೈಂಟಿಸ್ಟ್ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದೆ. ಇಸ್ರೋದಲ್ಲಿ ಒಟ್ಟು 320 ಸೈಂಟಿಸ್ಟ್ ಹುದ್ದೆಗಳ ನೇಮಕಾತಿ ನಡೆದಿದ್ದು, ಇದರ ಸಂಪೂರ್ಣ ಮಾಹಿತಿ ಕೆಳಕಂಡಂತಿದೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಒಟ್ಟು 113 ಹುದ್ದೆಗಳು, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 160 ಹುದ್ದೆಗಳು ಹಾಗೂ PRL ಎಲೆಕ್ಟ್ರಾನಿಕ್ಸ್ನಲ್ಲಿ 2, PRL ಕಂಪ್ಯೂಟರ್ ಸೈನ್ಸ್ನಲ್ಲಿ 1 ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ 44 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ನೋಡೋಣ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಲು ಯಾರೆಲ್ಲ ಅರ್ಹರಿದ್ದಾರೆ ಅಂತ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಮತ್ತು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ BE ಮತ್ತು BTech ಆದವರಿಗೆ ಗರಿಷ್ಠ 65% ಅವರು ಮಾಡಿರಬೇಕು. ಅಥವಾ ನೀವೇನು CGPA ಅಂತ ಹೇಳ್ತಿರಲ್ಲ, ಅದರಲ್ಲಿ 6.84 ಔಟ್ ಆಫ್ 10 ಆಗಿರಬೇಕು. ಇದರ ವಯೋಮಿತಿ ಬಂದು 28 ವರ್ಷ ಇದೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂಪೂರ್ಣವಾಗಿ ನೀವು ಆನ್ಲೈನ್ ಮುಖಾಂತರನೇ ಹೋಗಬೇಕು. ಇದರ ವೆಬ್ಸೈಟ್ ಲಿಂಕನ್ನು ನಾನು ಇಲ್ಲೂ ಮೆನ್ಷನ್ ಮಾಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಕೊಡ್ತಾ ಇದ್ದೀನಿ. ರಿಕ್ರೂಟ್ಮೆಂಟ್ ಪೇಜಿಗೆ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಇದು ಲಿಂಕು. ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದು ಆನ್ಲೈನ್. ಮತ್ತು ಇದರ ಅರ್ಜಿ ಶುಲ್ಕ ಬಂದುಬಿಟ್ಟು 750 ರೂಪಾಯಿ. ಈ ಶುಲ್ಕನ ಪಾವತಿಸಲು ವಿಧಾನ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ UPIನೂ ನೀವು ಬಳಸಬಹುದು. ಹಾಗಿದ್ರೆ ಬನ್ನಿ ನೋಡೋಣ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ. ಲಿಖಿತ ಪರೀಕ್ಷೆಯನ್ನು ದೇಶದ 11 ಸೆಂಟರ್ಗಳಲ್ಲಿ 11 ಸ್ಥಳಗಳಲ್ಲಿ ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆಯ ಕರೆಪತ್ರಗಳನ್ನು ಅಂದರೆ ಕಾಲ್ ಲೆಟರ್ ಏನಿರುತ್ತಲ್ಲ, ಅದು ನಿಮಗೆ ಆನ್ಲೈನಲ್ಲಿ ನಿಮ್ಮದು ಇಮೇಲ್ IDಗೆ ಅವ್ರು ಕಳಿಸ್ತಾರೆ. 11 ಸೆಂಟರ್ಗಳು ಯಾವ್ಯಾವು ಅಂತಂದರೆ ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಚೆನ್ನೈ, ಗೌಹಾಟಿ, ಹೈದರಾಬಾದ್, ಕೋಲ್ಕತ್ತಾ, ಲಖನೌ, ಮುಂಬೈ, ನ್ಯೂ ಡೆಲ್ಲಿ ಹಾಗೂ ತಿರುವನಂತಪುರಂ. ಲಿಖಿತ ಪರೀಕ್ಷೆಯಲ್ಲಿ ಯಾರೆಲ್ಲ ಉತ್ತೀರ್ಣರಾಗಿರ್ತಾರೆ ಅವರಿಗೆ ಇಂಟರ್ವ್ಯೂ ಮುಖಾಂತರ ಸಿಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಅದರ ಪೂರ್ತಿ ಡೀಟೇಲ್ಸ್ ನಿಮಗೆ ವೆಬ್ಸೈಟಲ್ಲಿ ಸಿಗತ್ತೆ, ಹೋಗಿ ಚೆಕ್ ಮಾಡಬಹುದು. ಅರ್ಜಿಯ ಪ್ರಕ್ರಿಯೆ ಮೇ 27ರಿಂದ ಶುರುವಾಗಿದೆ. ಇದು ಜೂನ್ 16, 2025 ನಡೆಯುತ್ತೆ. ಅಷ್ಟರ ಒಳಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಕೊನೆಯದಾಗಿ ನಾವೊಂದು ವಿಷಯನ ಹೇಳಲಿಕ್ಕೆ ಬಯಸ್ತೇನೆ. ಇಸ್ರೋದಲ್ಲಿ ಕೆಲಸ ಮಾಡೋದು ಒಂದು ಹೆಮ್ಮೆಯ ವಿಷಯ, ಅತ್ಯಂತ ಗೌರವವಾದಂತಹ ಭಾವನೆ, ಸಂತೋಷದವರ ಆಗಿದ್ದು. ಈ ಅಪಾರ್ಚುನಿಟಿಯನ್ನು ಯಾರು ಅರ್ಹರಿದ್ದಾರೆ ದಯಮಾಡಿ ಅದನ್ನು ಕಳ್ಕೋಬೇಡಿ. ಅರ್ಜಿನ ಹಾಕಿ ದೇಶ ಸೇವೆಗೆ
ನಿಮ್ಮ ಕಡೆಯಿಂದನೂ ಒಂದು ಸಣ್ಣ ಕೊಡುಗೆ ಇರಲಿ. ಥ್ಯಾಂಕ್ ಯು.